in the true spirit of the Constitution and in accordance with Article 14 of the Constitution ಅಂತ ಕ್ವಶನ್ ಮಾಡಿದ್ರು. ಅದಾದ್ಮೇಲೆ ಮೈನ್ ನಮ್ 4 ಪಾಯಿಂಟ್ ಏನ್ ಗೊತ್ತಾ, ಫಸ್ಟ್ ಬಂದ್ಬಿಟ್ಟು 17A ಪ್ರಕಾರ ಏನಿದೆ, who has to seek permission for prosecution? An investigation officer or any agency, ಲೋಕಾಯುಕ್ತನೋ, SIT ನೋ, CID ನೋ, ಇಲ್ಲಿ ಯಾರು ಪ್ರೈವೇಟ್ ಪರ್ಸನ್ಸ್ ಏನೋ ಪೊಲೀಸ್ ಯೂನಿಫಾರ್ಮ್ ಇದೆಯಾ, ವೆರಿ ಕ್ಲಿಯರ್ provisions of 17A ಏನ್ ಗೊತ್ತಾ, it should be an investigation officer, should be a police or some prosecution agency, ಯಾರಂದ್ರೆ ಯಾರು ಬಂದು ಮಾಡಕ್ಕಾಗಲ್ಲ. ಆಮೇಲೆ ಇನ್ನೊಂದೇನಂದ್ರೆ 218 of BNSS 218 of BNSS ಭಾರತ ನ್ಯಾಯ ಸಂಹಿತೆ ಏನ್ ಹೇಳ್ತಂದ್ರೆ, ನೀವು ಯಾವುದೇ ಒಂದು ಪ್ರತಿನಿಧಿ ಮೇಲೆ, ಅದು to an extent of the CEO of the state who is duly elected by the people of this state, 137 MLAs ಇದೆ ಅವ್ರ ಹತ್ರ ಅಲ್ವಾ. ಏನಂದ್ರೆ ನೀವು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂದ್ರೆ ಕ್ರೆಡಿಬಲ್ ಎವಿಡೆನ್ಸ್ ಇರಬೇಕು, ಮತ್ತೆ ದಟ್ ಪರ್ಟಿಕ್ಯುಲರ್ ಪರ್ಸನ್ ಶುಡ್ ಹ್ಯಾವ್ ಸೈನ್ಡ್ he should be a signing authority. ಈಗ ನೋಟಿಫೈ ಆಗ್ತಕ್ಕ ಸೈನಿಂಗ್ ಡಿನೋಟಿಫೈ ಆದಾಗ ಸೈನಿಂಗ್ ಅಥಾರಿಟಿ ಸಿದ್ದರಾಮಯ್ಯ ಅವ್ರ ಹತ್ರ ಇಲ್ಲ. ಸೈಟ್ ಕೊಡುವಾಗ ಅವರ ಶ್ರೀಮತಿ ಕೊಡುವಾಗ ಏನಾದ್ರು ಸೈನಿಂಗ್ ಅಥಾರಿಟಿ ಸಿದ್ದರಾಮಯ್ಯ ಅವ್ರ ಹತ್ರ ಇಲ್ಲ. ಅದೇನು ಲ್ಯಾಂಡ್ ಕನ್ವರ್ಷನ್ ಆಗಿತ್ತು, ಅಲ್ಲಿ ಯಾವ್ದಾರ ಒಂದು ಪೇಪರ್ ಮೇಲೆ ಸಿದ್ದರಾಮಯ್ಯ ಅವರು ಸೈನ್ ಮಾಡಿದ್ರೆ ಇಲ್ಲ. 218 ಆಫ್ ದ BNSS ಅಲ್ಲೂ ಕಿತ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ 163 ಆಫ್ ದ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂದ್ರೆ, ಗವರ್ನರ್ should abide by the decision of the cabinet. ಇಲ್ಲಿ ಇವ್ರು ಏನ್ ಹೇಳ್ತಾರೆ, ಇವ್ರು ಚೀಫ್ ಮಿನಿಸ್ಟರ್ ಮೇಲೆ ಕೇಳಿರುವಾಗ ಹೆಂಗಪ್ಪ ನಾವು ಡೆಸಿಷನ್ ಆಫ್ ದ ಕ್ಯಾಬಿನೆಟ್ ಒಪ್ಕೋಬಹುದು ಅಂದ್ರೆ, ಕ್ಯಾಬಿನೆಟ್ ವಾಸ್ ನಾಟ್ ಹೆಡೆಡ್ ಬೈ ದ ಚೀಫ್ ಮಿನಿಸ್ಟರ್ when the decision was taken. Chief Minister said, since the case is against me, I am coming out of the cabinet. Let the number 2 DK ಅವರು ಹೇಳಿದ್ರೆ you are decide ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ. ಇವೆಲ್ಲ ಹಾಕಿದ್ಮೇಲೆ ಮೇನ್ ಆಪಾದನೆ ಈ ಗವರ್ನರ್ ಮೇಲೆ ಏನಿದೆ ಅಂದ್ರೆ, you have not applied your mind. ಇವತ್ತು ಯಾರೋ ಬಂದ್ಬಿಟ್ಟು ಕೇಳಿದ್ರು 4 ತಾಸು, 8 ತಾಸು ಒಳಗಡೆ ನೀವು ಶೋಕಾಸ್ ನೋಟಿಸ್ ಕೊಟ್ಟಿದ್ದೀರಾ. ಆ ಶೋಕಾಸ್ ನೋಟಿಸ್ಗೆ ಸರ್ಕಾರ ಕ್ಯಾಬಿನೆಟ್ ರಿಪ್ಲೈ ಮಾಡಿದೆ, ಸಿದ್ದರಾಮಯ್ಯ ಅವರು ರಿಪ್ಲೈ ಮಾಡಿದ್ದಾರೆ. ವಾಟ್ ಈಸ್ ದ ಕ್ರೆಡಿಬಲ್ ಎವಿಡೆನ್ಸ್ ದಟ್ ಯು ಹ್ಯಾವ್ ವೆನ್ ಯು ವಾಂಟ್ ಟು ಚೇಂಜ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್? ಪಾಯಿಂಟ್ ಐ ವಿಲ್ ಪುಟ್ ಲಾಸ್ಟ್ ಪಾಯಿಂಟ್. ಏನಾಗಿದೆ, ಇಡೀ ನಮ್ಮ ಡೆಮೋಕ್ರಸಿನೇ ಏರ್ಪೇರ್ ಆಗುವ ಲಕ್ಷಣಗಳು ಕಾಣ್ತಾ ಇದೆ. ಒಂದು ಕಡೆ ದ ಪೀಪಲ್ ಆಫ್ ದ ಸ್ಟೇಟ್ ಹ್ಯಾವ್ ಗಿವನ್ 137 seats to Siddaramaiah to put him in power. On the other side, a governor sent by the center is hell bent on overturning the mandate given by the people of Karnataka and bringing down the Ahimsa. This is a fraud in itself ಅಂತ ಹೇಳಕ್ ಬಯಸ್ತಾರೆ.